ಹಾಯ್ ಹಲೋ ನಮಸ್ಕಾರ. ನಿಮ್ಮ ವಿಕಾ ವಿನಾಯಕ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮನಲ್ಲಿ ನೋಡಿದ್ರೆ ನಮ್ಮ ಅದನ್ನ ಬಗ್ಗೆ ಏನು ಹೇಳಬೇಕಂತೆಲ್ಲ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಕೆಲವೊಂದು ನಿಮಿಷಗಳು ನನಗೋಸ್ಕರ ಕೊಡಿ ಅಂತ ಹೇಳ್ತೀನಿ. ವಿಷಯ ಏನಂತ ಹೇಳಿದ್ರೆ, ಯಾವುದು ಸರಿಯಾದ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗಕ್ಕಿಂತ ಚಿತ್ರಮಂದಿರ ಬಡವಾಗಿದೆ. ಮೇಂಟೆನೆನ್ಸ್ಗೂ ಕಾಸು ಕೂಡ ಕಷ್ಟ ಆಗ್ತಾ ಇದೆ. ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗ್ತಾ ಇರೋದ್ರಿಂದ ಚಿತ್ರಮಂದಿರಗಳನ್ನು ಸ್ವಲ್ಪ ದಿನ ಮಟ್ಟಿಗೆ ಬಂದ್ ಮಾಡಬೇಕಂತೇಳಿ ಪ್ಲಾನ್ ಮಾಡ್ತಾ ಇದೆ. ಪಕ್ಕದ ತೆಲುಗು ಸ್ಟೇಟಲ್ಲೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ಇವರು ಕೂಡ ಫಾಲೋ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರದ್ದು ತಪ್ಪಂತ ನಾನು ಹೇಳಕ್ಕೆ ಹಾಗಾದರೆ ಅವ್ರು ತಪ್ಪಿಲ್ಲ ಅಂದರೆ ನಮ್ಮದು ಹೀರೋಗಳು ತಪ್ಪ, ನಮ್ಮ ಸಿನಿಮಾಗಳು ರಿಲೀಸ್ ಮಾಡ್ತಾ ಇಲ್ಲ ಹೀರೋಗಳು, ಇವ್ರದ್ದು ತಪ್ಪಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆ ಗೊತ್ತಾ, ಇವಾಗ ನಡೀತಾ ಇರೋದು IPL ಮ್ಯಾಚ್, ಎಲ್ಲ ಐ ಪಿ ಎಲ್ ಅಂತ ಇರೋದು. ನಾವು ನಿನ್ನೆ ತನಕ ಆರ್ ಸಿ ಬಿ ಅಂದ್ಕೊಂಡಿದ್ವಿ. ಇವತ್ತು ನಿನ್ನೆ ಸೋತ ಮೇಲೆ ನಾವು ಸ್ವಲ್ಪ IPL ಎಲ್ಲ ಬಿಟ್ಬಿಟ್ಟಿದ್ವಿ. ಸೊ ಹಾಗಿರುವಾಗ ನಾವು ಏನಂತ ಹೇಳಿ ಒಂದು 6 ಗಂಟೆ ಶೋ ಹೋಗೋದು, ಬೇಡ ಮಗು ಮ್ಯಾಚ್ ಇದೆ ಅಂತ ಹೇಳ್ಕೊಂಡು ನಾವು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಸೊ ಹಾಗಿರುವಾಗ ನಮ್ಮ ಇವರು ಏನು ಮಾಡ್ತಾರೆ, ಇಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತೀವಿ. ಒಂದು ಕಡೆ IPL ಅದೇ, ಇನ್ನೊಂದು ಕಡೆ ಎಲೆಕ್ಷನ್ ಫುಲ್ ಹವಾ ಹೀಟ್ ಇದೆ. ಸೊ ಹೀಗೆಲ್ಲ ಇರುವಾಗ ಪ್ರೊಡ್ಯೂಸರ್ ಏನು ತಿಳ್ಕೊಂಡು, ನಾವು ಇಷ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತೀವಿ, ಒಂದು ಒಳ್ಳೆ ಕಂಟೆಂಟ್ ಇದೆ, ನಾವು ಈ ಟೈಮಿಗೆ ರಿಲೀಸ್ ಮಾಡಿದ್ರೆ ಯಾರು ನಮ್ಮ ಸಿನಿಮಾ ನೋಡ್ತಾರೆ, ಅಷ್ಟು ನೋಡೋಕ್ಕೆ ಹೋಗಲ್ಲ, ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು ಯೂಸ್ ಆಗಲ್ಲ. ಸೊ ಎಲೆಕ್ಷನ್ನು IPL ಎಲ್ಲ ಮುಗಿಲಿ, ನೆಕ್ಸ್ಟ್ ರಿಲೀಸ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಇದರಲ್ಲಿ ಚಿತ್ರಮಂದಿರ ಲಾಸ್ ಹೊಡಿತಾ ಇದೆ, ಚಿತ್ರಮಂದಿರ ಬಂದ್ ಆಗ್ತಾ ಇದೆ. ಈಗ ಆಲ್ರೆಡಿ ಸಿಂಗಲ್ ಸ್ಕ್ರೀನ್ಗಳು ಎಷ್ಟೋ ಬಂದಾಗಿದೆ, ಇನ್ನು ಇಲ್ಲ ಸಿಂಗಲ್ ಸ್ಕ್ರೀನ್ಗಳು ಎಲ್ಲೋ ಅಲ್ಪ ಸ್ವಲ್ಪ ಇದೆ, ಅದು ಕೂಡ ನಮ್ಮಿಂದ ಕೈ ಜಾರಿ ಹೋಗ್ತಾ ಇದೆ. ಸೊ ನನಗೆ ಅದೇ ಒಂದು ಬೇಜಾರು. ಬಟ್ ನನಗೆ ಒಂದು ವಿಷಯ ಏನಂತ ಹೇಳಿದ್ರೆ, ಇದರಲ್ಲಿ ಇಂಪಾರ್ಟೆಂಟ್ ನೀವು ಯೋಚನೆ ಮಾಡಬೇಕಾದ ವಿಷಯ, ಇದೇ IPL ಮ್ಯಾಚ್ ನಡೀತಾ ಇದೆ, ಇದೇ ರಾಜಕೀಯ ನಡೀತಾ ಇದೆ, ಎಲೆಕ್ಷನ್ ನಡೀತಾ ಇದೆ. ಬಟ್ ಇದು ಯಾವುದು ಕೇರಳ ಸ್ಟೇಟಿಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಕೇರಳ ಫಿಲಮ್ ಇಂಡಸ್ಟ್ರಿಗೆ. ಯಾಕಂದರೆ ಒಂದಲ್ಲ ಗುರು, ಎಷ್ಟು ಸಿನಿಮಾ ಹಿಟ್ಟು, ಮಂಜುಮಲ್ ಬಾಯ್ಸ್ 230 ಕೋಟಿ ಪ್ಲಸ್, ಕಡೆಗೆ ಆವೇಶಂ ಫಾದ್ಫಾಜಿಲ್ ಅವ್ರದ್ದು 130 ಕೋಟಿ ಪ್ಲಸ್ಸು, ಪ್ರೇಮಲು ಫುಲ್ ಹೊಸಬ್ರೆ, ಯಾರೂ ಇಲ್ಲ, ಫುಲ್ ಎಲ್ಲ ಹೊಸಬ್ರೆ, 100 ಕೋಟಿ ಪ್ಲಸ್ಸು, ಮಮ್ಮೂಟಿಯವರು ಬ್ರಹ್ಮಯುಗಂ 80 ಕೋಟಿ, ಗೋಟ್ ಲೈಫ್ ಪೃಥ್ವಿರಾಜ್ ಕುಮಾರ್ ಅವ್ರದ್ದು 100 ಕೋಟಿ. ಈಗ ನೆಕ್ಸ್ಟ್ ಇವತ್ತು ಟರ್ಬೋ ರಿಲೀಸ್ ಆಗಿದೆ, ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಮಮ್ಮೂಟಿ ಮತ್ತು ನಮ್ಮ ಕನ್ನಡದ ರಾಜ್ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ ಸಿನಿಮಾ, ಅವರಿಗೇನು ಇದಾಗ್ತಾ ಇಲ್ವಾ ಅಂತ ಒಂದು ಸಣ್ಣ ಕ್ವಶನ್ ನನ್ನ ಹತ್ರ ಇದೆ. ಬಟ್ ನಮ್ಮವರು ತುಂಬ ಕಾಯ್ತಾ ಇದ್ದಾರೆ. ಎಷ್ಟು ಕಾಯ್ತಾ ಇದ್ದಾರೆ ಅಂದರೆ, ನಮ್ಮ ಧ್ರುವ ಸರ್ಜಾ ಸಿನಿಮಾ ಬರದೆ 3 ವರ್ಷ ಆಯಿತು, ಶ್ರೀಮುರಳಿ ಅವ್ರ ಸಿನಿಮಾ ಬರದೆ 2 ವರ್ಷ ಆಯಿತು, ಸುದೀಪ್ ಅವ್ರ ಸಿನಿಮಾ ಬರದೆ 2 ವರ್ಷ ಆಯಿತು. ಧ್ರುವ ಸರ್ಜಾ 2 ಸಿನಿಮಾ ರೆಡಿ ಆಗಿದೆ, ಯಾವ ರಿಲೀಸ್ ಮಾಡ್ತಾರಂತ ಗೊತ್ತಿಲ್ಲ. ಮಾರ್ಟಿನ್ ವರ್ಷಗಟ್ಟಲೆ ಹಿಂದೆ ರೆಡಿಯಾಗಿದೆ, ಬರುತ್ತೆ ಅಂತೇಳಿ ಕಾಯ್ತಾ ಇದ್ವಿ. ಯಾವಾಗಲೂ ಡೇಟ್ ಕೂಡ ಅನೌನ್ಸ್ ಮಾಡಿದ್ದು, ಅದು ಮುಂದೆ ಹೋಗಿ ನಮಗೆ ಈಗ ಒಂಥರ ಬೇಜಾರು ಬಂದೋಗಿದೆ, ಯಾವಾಗ ರಿಲೀಸ್ ಮಾಡ್ತಾರೋ ಮಾಡಲಿ ಬಿಡಿ ಅನ್ನೋ ಥರ ಅವರೇ ಮಾಡ್ಕೊಂಡಿದ್ದಾರೆ. ಇನ್ನು ಕೇಳಿ, ಅದು ಬಿಡಿ, ಈಗ ಶೂಟಿಂಗ್ ಎಲ್ಲ ಆಗಿದೆ, ಅದು ಓಕೆ. ಮ್ಯಾಕ್ಸ್ ಸುದೀಪ್ ಅವ್ರದ್ದು ಅಪ್ಡೇಟ್ ಕೊಡಿ ಅಂತ ಅವ್ರ ಫ್ಯಾನ್ಸ್ ಕೂಡ ಕೇಳ್ತಾ ಇದ್ರು, ಕೊಡ್ತೀವಿ ಅಂತೇಳಿ ಏನೋ ಅಪ್ಡೇಟೇ ಕೊಡ್ತಾ ಇಲ್ಲ. ಯಾವಾಗ ರಿಲೀಸ್ ಆಗುತ್ತೋ ಅಂತ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇನ್ನು UI ಅದು ಕೂಡ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಒಂದು ಸಾಂಗ್ ರಿಲೀಸ್ ಮಾಡಿದ್ರು, ಟೀಸರ್ ರಿಲೀಸ್ ಮಾಡಿದ್ರು, ಅಲ್ಲಿಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಮುಂದೆ ಹೋಗಿದ್ದಾರೆ. ಮೇ ಬಿ ಉಪೇಂದ್ರ ಅವ್ರ ಹುಟ್ಟದ ಬಗ್ಗೆ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನನಗೆ ಬೇಜಾರು ಏನಂತ ಹೇಳಿದ್ರೆ, ಯಾಕೆ ನಮ್ಮ ಹೀರೋಗಳು ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದ ಮೇಲೆ ಈ ಥರ ಲೇಟ್ ಮಾಡ್ತಾ ಇದ್ದಾರೆ. ಇಡೀ ಎಲ್ಲ ಕಡೆ ನಾವು ತಲುಪಬೇಕು, ಅದಕ್ಕೋಸ್ಕರ ಒಳ್ಳೆ ಕಂಟೆಂಟ್ ಮಾಡಬೇಕು, ಬರೀ ಕನ್ನಡದವ್ರನ್ನೇ ಸ್ಯಾಟಿಸ್ಫೈ ಮಾಡಿದ್ರೆ ಆಗಲ್ಲ ನಾವು ಅಂದ್ಕೊಂಡು ತುಂಬ ಲೇಟ್ ಮಾಡ್ತಾರೆ. ಮೊದಲು 1 ವರ್ಷ ಅಂದರೆ ನಂಗೆ ಏನು ಗುರು, ಒಂದು ಸಿನಿಮಾ ಮಾಡ್ಲಿಕ್ಕೆ 1 ವರ್ಷ ತೊಗೊಳ್ತಾರಲ್ಲಪ್ಪ, ನಮ್ಗೆ ಕಾಯ್ಲಿಕ್ಕಾಗಲ್ಲಪ್ಪ ಅನಿಸ್ತಾ ಇತ್ತು. ಇವಾಗ 2 ವರ್ಷ 3 ವರ್ಷ ತೊಗೊಳ್ತಾ ಇದ್ದಾರೆ. ಬಟ್ ನಮ್ಗೆ ಇವಾಗ ಆ ಥರ ಒಂದು ಕಾಯ್ತಾ ಇದ್ದೀವಿ ಅನಿಸ್ತಾನಿಲ್ಲ. ಯಾಕಂದರೆ ನಮಗೆ ಆಪ್ಷನ್ ಇದೆ, OTT ಅಲ್ಲಿ ಇಲ್ಲಿ ಅವ್ರ ಸಿನಿಮಾ ಇವ್ರ ಸಿನಿಮಾ, ತೆಲುಗು ಸಿನಿಮಾನು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ, ನಾವೆಲ್ಲ ನೋಡ್ತೀವಿ. ಅಲ್ಲು ಅರ್ಜುನ್ ಯಾರಂತಾರೆ, ಇವ್ನು ಚೆನ್ನಾಗಿದೆ ಅನ್ಕೊಣ ಅಂತಾರೆ ನಮ್ಮ ಮನೇಲಿ, ಹಾಗೆ. ಸೊ ಅದನ್ನೆಲ್ಲ ಇವ್ರ ತಲೆಯಲ್ಲಿ ಇಟ್ಕೊಳ್ಬೇಕು ನನ್ನ ಪ್ರಕಾರ. ಸೊ ಹೀಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಜನ ನಾಳೆಗೆ ನಮ್ಮ ಸ್ಟಾರ್ ಸಿನಿಮಾಗಳಿಗೆ ಹೇಗೆ ನುಗ್ತಾರೋ, ಬೇರೆ ಸ್ಟೇಟಿಂದ ಬಂದಿರೋ ಸ್ಟಾರ್ಸ್, ಬೇರೆ ಹೀರೋಗಳಿಗೆ ಕೂಡ ನುಗ್ತಾರೆ ಜನ. ಯಾಕಂತ ಹೇಳಿದ್ರೆ ಅವರು TVಲಿ OTTಲಿ ಪರಿಚಯ ಆಗಿರ್ತಾರಲ್ಲ, ಕನ್ನಡ ಡಬ್ ನೋಡಿ ಅವರು ಇಷ್ಟ ಆಗಿರ್ತಾರೆ. ಸೊ ಹೀಗಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಮೆಲ್ಲಗೆ ನಮ್ಮ ಹೀರೋಗಳಿಗೆ ಒಂದು ಫಸ್ಟ್ ಡೇ ಕಲೆಕ್ಷನ್ 15 ಕೋಟಿ, ಅವ್ರದ್ದು 15 ಕೋಟಿ 16 ಕೋಟಿ ಆಗೋಗುತ್ತೆ, ವ್ಯತ್ಯಾಸನೇ ಇರಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಅಂತ ಹೇಳಿದ್ರೆ, ಈಗ ಸ್ಟಾರ್ ಹೀರೋ ಫಿಲಮ್ ಬಂತಂದ್ರೆ ನನ್ನ ಪ್ರಕಾರ ಸ್ಟಾರ್ ಹೀರೋಗಳ ಫಿಲಮ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಗ್ಯಾರಂಟಿ ಜನ ನುಗ್ತಾರೆ, ಒಳ್ಳೆ ಇದ್ರೆ ಸಿನಿಮಾಗೆ ಹೋಗ್ತಾರೆ. ಎಲ್ಲ IPL ಮ್ಯಾಚ್ ಜನ ನೋಡಲ್ಲ, ಬೆಂಗಳೂರು ಮ್ಯಾಚ್ ಇದ್ರೆ ಮಾತ್ರ ನೋಡ್ತಾರೆ. ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗ್ದೋಗಿದೆ ಆಲ್ರೆಡಿ, ಆದರೂ ಕೂಡ ನಮ್ಮವ್ರು ಯಾಕೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ, ತುಂಬ ಲೇಟ್ ಮಾಡ್ತಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ಲೀಸ್ಟ್ ಇದೆ, ಮಾರ್ಟಿನ್ ರಿಲೀಸ್ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ, KD ರಿಲೀಸ್ ಆಗುತ್ತೆ ಅಂತ ನಂಬಿಕೆ ಇದೆ, ಒಂದು ಕಡೆ UI ಅಂತ ಇದೆ, ಇನ್ನೊಂದು ಕಡೆ ಭೀಮಾ, ಸಲಗ ರಿಲೀಸ್ ಆಗಿ 2 ವರ್ಷ ಆದಮೇಲೆ ಭೀಮಾ, ದುನಿಯಾ ವಿಜಯ್ ಅವರು ಯಾಕೆ ಲೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರದ್ದು ರಿಲೀಸ್ ಆಗುತ್ತೆ ಅಂತ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ಖುಷಿ ಅಂತ ಹೇಳಿದ್ರೆ, ದರ್ಶನ್ ಅವ್ರು ಮಾತ್ರ ಈ ಟೈಮಿಗೆ ನಾವು ಬರ್ತೀವಿ ಅಂತೇಳಿ ಮೊದಲೇ ಅನೌನ್ಸ್ಮೆಂಟ್ ಮಾಡ್ತಾರೆ ಸಿನಿಮಾ. ಈಗ ಡೆವಿಲ್ ಅಕ್ಟೋಬರ್ ರಿಲೀಸ್ ಆಗಬೇಕಿತ್ತು, ಅವ್ರು ಕೈ ಪೆಟ್ಟಾಗಿ ಸ್ವಲ್ಪ ಲೇಟ್ ಆಗಿದೆ. ಈಗ ಇವತ್ತು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಕ್ರಿಸ್ಮಸ್ಸಿಗೆ ಪಕ್ಕ ಬರ್ತೇವೆ, ಮೊದಲೇ ಡೇಟ್ ಫಿಕ್ಸ್, ಯಾವ ಬೇಕಾದ್ರೂ ಬರಲಿ ಅಂತೇಳಿ. ಅದಕ್ಕೆ ನಮ್ದು ಈ ಥರ ಈ ಡೇಟಿಗೆ ಬರ್ತೀವಿ ಅಂತೇಳಿ.
ಆ ಥರ ಶಿವಣ್ಣ ವರ್ಷಕ್ಕೊಂದು 2 ಸಿನಿಮಾ ಪಕ್ಕ ಕೊಟ್ಟೆ ಕೊಡ್ತಾರೆ ಶಿವಣ್ಣ. ಈಗ ಕರ್ಕಟಕ ದಮನಕ ಬಂತು, ಅದೇನು ಅಷ್ಟೇನು ಓಡಲಿಲ್ಲ, ಬಟ್ ಭೈರತಿರಣಗಳ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅದು ಆಗಸ್ಟಿಗೆ ಬರುತ್ತೆ ಅಂತ ಅವರು ಕೂಡ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪುಷ್ಪ 2 ಕೂಡ ಆಗಸ್ಟಿಗೆ ಬರುತ್ತೆ, ನಾವು ಕೂಡ ಅದೇ ಟೈಮಿಗೆ ಬರ್ತೀವಿ, ಕನ್ನಡದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ತೋರಿಸ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಥರ ಇರಬೇಕು. ಸೊ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಸಿನಿಮಾಗಳನ್ನು ಮಾಡಿ, ಚಿತ್ರಮಂದಿರಗಳನ್ನು ಉಳಿಸಿ ಮತ್ತು ಕನ್ನಡ ಚಿತ್ರ ಪ್ರೇಮಿಗಳು, ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ಆ ಬಾಂಧವ್ಯ ಏನಿದೆ ತುಂಬ ದೂರ ಆಗ್ತಾ ಇದೆ, ಇಷ್ಟಿಷ್ಟ ಆಗ್ತಾ ಇದೆ ಇವಾಗ. ಹಾಗೆ ಹೋದರೆ ಹೋಗುತ್ತೆ ಎಲ್ಲ ಸಿನಿಮಾಗಳು. ಆಗ ಕನ್ನಡ ಸಿನಿಮಾ ಅಂತ ಬರಲ್ಲ, ಅವಾಗ ಹೇಗೆ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಬರುತ್ತಲ್ಲ, ನಾವು ಬರೀ ಇಂಡಿಯನ್ ಸಿನಿಮಾ ಕನೆಕ್ಟ್ ಆಗ್ತೀವಿ. ಕನ್ನಡ ಹೀರೋಗಳಂದು ಅವ್ರು ಬರುತ್ತೆ, ಅವ್ರು ನೋಡ್ತೀವಲ್ಲ ಅನ್ನೋ ಥರ ಆಗಬಾರ್ದು ಅಂತೇಳಿ ಸ್ಟಾರ್ಗಳು ಸಪೋರ್ಟ್ ಮಾಡಬೇಕು, ಸ್ಟಾರ್ಗಳ ಸಿನಿಮಾ ಬರಬೇಕು, ಮಾಡಿ ಆಗುತ್ತೆ. ಪ್ಲೀಸ್ ರಿಲೀಸ್ ಮಾಡಿ, ಒಳ್ಳೊಳ್ಳೆ ಸಿನಿಮಾಗಳು ಪಟ ಬರಲಿ. ಹೋಗಿ ಒಂದಿಷ್ಟು ಚಿತ್ರಮಂದಿರ ಉಳಿಯುತ್ತೆ. ಯಾವಾಗ ಕಾಟೇರ ಬಂದಾಗಿದ್ದ ಚಿತ್ರಮಂದಿರಗಳು ಎದ್ದು ತಪಾಸು ಪುನರ್ಜೀವನ ಪಡೀತು, ಹಾಗೆ ಆಗುತ್ತೆ. ದೊಡ್ಡ ಹೀರೋಗಳ ಸಿನಿಮಾ ಬಂದು UA ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಉಪೇಂದ್ರ ಡೈರೆಕ್ಷನ್ ಮಾಡೋ ಸಿನಿಮಾ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಆ ಥರ ಸಿನಿಮಾಗಳು ಬರಲಿ ಆದಷ್ಟು ಬೇಗ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಮೈಲ್ ಮಾಡಿ.